Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಯ ಲಾಸ್ಟ್ ಮಿನಿಟ್ ರಿವಿಷನ್ ಭಾಗ 2 ಅಥವಾ ಪಾರ್ಟ್ 2 ಎರಡನೇ ಒಂದು ವಿಡಿಯೋವನ್ನು ನೋಡ್ತಾ ಹೋಗೋಣ. ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟಿರುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ. ಇದರಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವುದಿರುತ್ತೆ ಅವೆಲ್ಲದಕ್ಕೂ ಸಹ ಈ ವಿಡಿಯೋಗಳು ಹೆಲ್ಪ್ಫುಲ್ ಆಗುತ್ತೆ. ಸೈಕಾಲಜಿ ಅಂದಾಕ್ಷಣ ಕೆಲವೊಂದಿಷ್ಟು ಅನ್ವಯಿಕ ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂಥದ್ದು. ಅನ್ವಯಿಕ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಆದರೆ ಅದರಲ್ಲೂ ಕೆಲವೊಂದಿಷ್ಟು ಡೈರೆಕ್ಟ್ ಡೆಫಿನೇಷನ್ಗಳು ಅಥವಾ ಸಿದ್ಧಾಂತಗಳನ್ನು ಜಾರಿಗೆ ತಂದವರು ಯಾರು, ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಅವೆಲ್ಲದಕ್ಕೂ ಈ ವಿಡಿಯೋ ಸೀರೀಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ವಿ ಲರ್ನ್ ಟುಗೆದರ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಿಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್, ವಿಕಾಸದ ಅರ್ಥವೇನೆಂದರೆ? ವಿಕಾಸ ಅಂದರೆ ಏನು? ವಿಕಾಸ ಹಾಗೆ ಬೆಳವಣಿಗೆ ಎರಡು ಕಾನ್ಸೆಪ್ಟ್ಗಳು ಸೈಕಾಲಜಿಯಲ್ಲಿ ಬರುವಂಥದ್ದು. ಬೆಳವಣಿಗೆ ಅಂದರೆ ನಾವು ಇಂಗ್ಲಿಷ್ನಲ್ಲಿ ಗ್ರೋತ್ ಅಂತ ಕರಿತೀವಿ, ವಿಕಾಸ ಅಂದರೆ ಡೆವಲಪ್ಮೆಂಟ್ ಅಂತ ಕರೆಯುವಂಥದ್ದು. ವಿಕಾಸ ಅಂದ ಅರ್ಥ ಏನು? ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು. ವರ್ಡ್ ಬೈ ವರ್ಡ್ ನೋಡ್ತಾ ಹೋದರೆ ಪರಿಪಕ್ವತೆ, ಮೆಚುರಿಟಿ ಹಾಗೆ ಅನುಭವ, ಅವರ ಒಂದು ಸ್ವ ಅನುಭವದ ಇವೆರಡರ ಪರಿಣಾಮವಾಗಿ ಪ್ರಗತಿಪರ ಸರಣಿ ಬದಲಾವಣೆ. ಇದು ಹಿಮ್ಮುಖವಾಗಿ ಆಗೋದಿಲ್ಲ, ಮುಮ್ಮುಖವಾಗಿ ಆಗುವಂಥದ್ದು, ಪ್ರಗತಿ ಆಗ್ತಾ ಹೋಗುವಂಥದ್ದಕ್ಕೆ ವಿಕಾಸ ಅಂತ ಹೇಳಿ ಕರೀತಾರೆ. ಮಗುವಿನ ವಿಕಾಸದ ಸಫೆಲೋಕಾರ್ಡಲ್ ತತ್ವ ಸಂಬಂಧಿಸಿದ್ದು. ತಲೆಯಿಂದ ಪಾದದ ಕಡೆಗೆ ವಿಕಾಸ ಅಂದ್ರೆ ಏನು? ಸಫೆಲೋಕಾರ್ಡಲ್ ಅಂದ್ರೆ ಮಗುವಿನ ತಲೆಯ ಭಾಗದಲ್ಲಿ ಮೊದಲು ವಿಕಾಸ ಪ್ರಾರಂಭ ಆಗಿ ನಂತರ ಕಾಲಿನ ಭಾಗಕ್ಕೆ ಬರುತ್ತೆ. ಇನ್ನೊಂದು ಪ್ರಾಕ್ಸಿಮೋಡಿಸ್ಟಲ್ ಅಂತ ಬರುತ್ತೆ, ಕೇಂದ್ರದಿಂದ ಪರಿಧಿ ಅಭಿಮುಖ. ಮೊದಲು ಸೆಂಟರ್ನಲ್ಲಿ, ಪರಿಧಿಯಿಂದ ಕೇಂದ್ರಾಭಿಮುಖ ಅಂತ ಒಂದು ಕಾನ್ಸೆಪ್ಟ್ ಬರುವಂಥದ್ದು. ಕೇಂದ್ರದಿಂದ ಪರಿಧಿ ಅಭಿಮುಖ ಆಳುವಂಥ ಕಾನ್ಸೆಪ್ಟ್. ಮೊದಲು ಸೆಂಟರ್ನಲ್ಲಿ ವಿಕಾಸ ಆಗಿ ನಂತರ ಅದು ಉಳಿದ ಭಾಗಕ್ಕೆ ಹರಡುತ್ತೆ ಅಂತ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಪರಿಕಲ್ಪನೆಗಳ ವಿಕಾಸ ಪ್ರಾಥಮಿಕವಾಗಿ ಯಾವುದರ ಭಾಗ ಆಗಿದೆ? ಪರಿಕಲ್ಪನೆಗಳ ವಿಕಾಸ ಸಂಜ್ಞಾತ್ಮಕ ವಿಕಾಸದ ಭಾಗ ಆಗಿದೆ. ಮಾನವನ ವಿಕಾಸದ ಯಾವ ಎರಡು ಅಂಶಗಳ ಜಂಟಿ ಕೊಡುಗೆಯಾಗಿದೆ? ಮಾನವನ ವಿಕಾಸ ಹೇಳುವಂಥದ್ದು, ಮನುಷ್ಯನ ಡೆವಲಪ್ಮೆಂಟ್ ಹೇಳುವಂಥದ್ದು ಒಂದು ಅನುವಂಶೀಯತೆ, ಆ ಮನುಷ್ಯನ ಹೆರಿಡಿಟಿ ಮತ್ತು ಪರಿಸರ ಎನ್ವಿರಾನ್ಮೆಂಟ್, ಇವುಗಳ ಜಂಟಿ ಕೊಡುಗೆಯಾಗಿದೆ. ಯಾವ ಮಟ್ಟದಲ್ಲಿ ಪರಿಸರ ಅಥವಾ ಅನುವಂಶೀಯತೆ ಪ್ರಭಾವವನ್ನು ಬೀರುತ್ತೆ ಒಂದು ಮನುಷ್ಯನ ಮೇಲೆ ಅನ್ನುವಂಥದ್ದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಮನುಷ್ಯರ ಮೇಲೆ ಅನುವಂಶೀಯತೆ ಪ್ರಭಾವ ಹೆಚ್ಚಿರುತ್ತೆ, ಪರಿಸರದ ಪ್ರಭಾವ ಕಡಿಮೆ ಇರುತ್ತೆ, ಅಥವಾ ಈಕ್ವಲ್ ಆಗಿರುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಮರಣೆಯ ಸೂತ್ರಗಳು ಯಾವುದರೊಂದಿಗೆ ಸಂಬಂಧವನ್ನ ಹೊಂದಿದೆ? ಸ್ಮೃತಿಯೊಂದಿಗೆ. ಸ್ಮರಣೆಯ ಸೂತ್ರ ಅಂದ್ರೆ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಕೆಲವೊಂದಿಷ್ಟು ಸೂತ್ರಗಳು ನಮ್ಮ ನೆನಪಿನೊಂದಿಗೆ, ಸ್ಮೃತಿಯೊಂದಿಗೆ ಇದು ಸಂಬಂಧವನ್ನ ಹೊಂದಿರುತ್ತೆ. ಹದಿಹರೆಯ ಸಂಕ್ಷೋಭೆ ಮತ್ತು ಒತ್ತಡದ ಕಾಲ ಎಂದು ಕರೆದವರು. ಹದಿಹರೆಯವನ್ನ ಸಂಕ್ಷೋಭೆ ಮತ್ತು ಒತ್ತಡದ ಕಾಲ ಎಂದು ಕರೆದವರು ಸ್ಟ್ಯಾನ್ಲಿ ಹಾಲ್. ನೆಕ್ಸ್ಟ್, ಮಕ್ಕಳು ವಿಶ್ವದ ಅರಿವನ್ನು ಕ್ರಿಯಾತ್ಮಕವಾಗಿ ತಾವೇ ರಚಿಸಿಕೊಳ್ಳುತ್ತಾರೆ. ಈ ಹೇಳಿಕೆ ಸಂಬಂಧಿಸಿದ್ದು ಯಾವ ಮನೋವಿಜ್ಞಾನಿಗೆ? ಹೇಳಿಕೆಯನ್ನು ಮಕ್ಕಳು ವಿಶ್ವದ ಅರಿವನ್ನು ಕ್ರಿಯಾತ್ಮಕವಾಗಿ ಚಟುವಟಿಕೆಯ ಮೂಲಕ ತಾವೇ ರಚಿಸಿಕೊಳ್ಳುತ್ತಾರೆ ಅದನ್ನ ಹೇಳಿದವರು ಪಿಯಾಜೆ ಅವರು. ನೆಕ್ಸ್ಟ್, ಯಾವ ಹಂತದಲ್ಲಿ ಮಗು ವಸ್ತುಗಳ ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಆಲೋಚಿಸಲು ಆರಂಭಿಸುತ್ತದೆ? ಮೂರ್ತ ಸಂಕ್ರಿಯೆಗಳ ಹಂತ. SPCF ಹೇಳುವಂತ 4 ಕಾನ್ಸೆಪ್ಟ್ ಇದೆ ಪಿಯಾಜೆ ಅವರದ್ದು. ಸೆನ್ಸರಿ ಮೋಟಾರ್ ಸ್ಟೇಜ್ ಅಂದ್ರೆ ಸಂವೇದನಾಗತಿಯ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್ ಕ್ರಿಯಾಪೂರ್ವ ಹಂತ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಮೂರ್ತ ಸಂಕ್ರಿಯಾತ್ಮಕ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಔಪಚಾರಿಕ ಕಾರ್ಯಗಳ ಹಂತ. ಈ 4 ಹಂತಗಳಲ್ಲಿ ಯಾವ ಹಂತದಲ್ಲಿ ಮಗು ವಸ್ತು ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಆಲೋಚನೆ ಮಾಡಲಿಕ್ಕೆ ಆರಂಭಿಸುತ್ತೆ? ಮೂರ್ತ ಸಂಕ್ರಿಯೆಗಳ ಹಂತದಲ್ಲಿ ಆರಂಭಿಸುತ್ತೆ. ಮಾನವನ ಮನಸ್ಸು ಒಂದು ಮಂಜುಗಡ್ಡೆಯಂತಿರುತ್ತದೆ ಮತ್ತು ಪ್ರಜ್ಞಾವಸ್ಥೆಯ 3 ಹಂತಗಳನ್ನು ಒಳಗೊಂಡಿರುತ್ತದೆ ಎಂದು ಪ್ರತಿಪಾದಿಸಿದ ಸಿದ್ಧಾಂತ ಮನೋವಿಶ್ಲೇಷಣಾ ಸಿದ್ಧಾಂತ. ಪ್ರತಿಪಾದನೆ ಮಾಡಿದಂಥವರು ಸಿಗ್ಮಂಡ್ ಫ್ರಾಯ್ಡ್ ಅವರು. ಸಿಗ್ಮಂಡ್ ಫ್ರಾಯ್ಡ್. ನೆಕ್ಸ್ಟ್, ವೈಗಾಸ್ಕಿ ಅವರು ಪ್ರತಿಪಾದಿಸಿದಂತೆ ಮಗುವಿನ ವಿಕಾಸ ಸಾಮಾಜಿಕ ಅಂತರ್ಕ್ರಿಯೆಯ ಉತ್ಪನ್ನ. ಸೋಷಿಯಲ್ ಇಂಟರಾಕ್ಷನ್ ನಿಂದ, ಸಾಮಾಜಿಕ ಅಂತರ್ಕ್ರಿಯೆಯಿಂದ ಮಗುವಿನ ವಿಕಾಸ ಉಂಟಾಗುತ್ತೆ. ಬೌದ್ಧಿಕ ವಿಕಾಸದ ಅರ್ಥ ಎಂದರೆ? ಬೌದ್ಧಿಕ ವಿಕಾಸ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಉಂಟಾಗುವಂತಹ ವಿಕಾಸ.
ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಹಂತದ ಪ್ರಕಾರ ಸಂವೇದನಾಗತಿ ಹಂತ ಯಾವುದರೊಂದಿಗೆ ಸಂಬಂಧವನ್ನು ಹೊಂದಿದೆ? ಅನುಕರಣೆ, ಸ್ಮೃತಿ ಮತ್ತು ಮಾನಸಿಕ ಪ್ರಾತಿನಿಧ್ಯ. ಯಾರು ಏನು ಮಾಡ್ತಾರೋ ಅದನ್ನ ರಿಪೀಟ್ ಮಾಡುವಂಥದ್ದು, ನೋಡಿದ್ದನ್ನ ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ಹಾಗೂ ಮಾನಸಿಕ ಪ್ರಾತಿನಿಧ್ಯ, ಇವುಗಳೊಂದಿಗೆ ಈ ಸಂವೇದನಾಗತಿಯ ಹಂತ ಸಂಬಂಧವನ್ನ ಹೊಂದಿದೆ. ಪಿಯಾಜೆ ಕಲಿಕೆಯ ಬೌದ್ಧಿಕ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆ ಮಾರ್ಪಾಡಾಗುವ ಪ್ರಕ್ರಿಯೆಯನ್ನು ಹೀಗೆನ್ನುವರು. ಹೊಂದಾಣಿಕೆ ಅಂತ ಕರೀತಾರೆ, ಅಕಮಡೇಷನ್ ಅಂತ ಕರೆಯುವಂಥದ್ದು ಇಂಗ್ಲಿಷ್ನಲ್ಲಿ. ಬೌದ್ಧಿಕ ಕಲಿಕಾ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆ ಮಾರ್ಪಾಡಾಗುವಂಥದ್ದು. ನೆಕ್ಸ್ಟ್, ಕೊಹಲ್ಬರ್ಗ್ ರವರ ಪ್ರಕಾರ ಸರಿ ತಪ್ಪು ಪ್ರಶ್ನೆಗಳ ನ್ಯಾಯ ನಿರ್ಣಯದಲ್ಲಿ ಒಳಗೊಳ್ಳುವ ಆಲೋಚನಾ ಪ್ರಕ್ರಿಯೆಯನ್ನ ನೈತಿಕ ತಾರ್ಕಿಕತೆ ಅಂತ ಹೇಳಿ ಕರೀತಾರೆ. ಕೊಹಲ್ಬರ್ಗ್ ಪ್ರತಿಪಾದಿಸಿರುವಂತೆ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳು ಯಾವ ನೈತಿಕ ಹಂತವನ್ನ ಪಾಲಿಸುತ್ತಾರೆ? ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಒಂದು ನೈತಿಕ ಹಂತವನ್ನ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳು ಪಾಲನೆ ಮಾಡ್ತಾರೆ. ಔಪಚಾರಿಕ ಸಂಕ್ರಿಯೆಗಳ ಹಂತದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥದ್ದು ಅಮೂರ್ತ ತತ್ವಗಳು, ಪ್ರಕಲ್ಪನಾತ್ಮಕ ಸನ್ನಿವೇಶಗಳ ಬಗ್ಗೆ ಚಿಂತನೆ. ಅಮೂರ್ತ ತತ್ವ, ಕಣ್ಣಿಗೆ ಗೋಚರಿಸದೆ ಇರುವಂತಹ ವಿಷಯಗಳ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ. ಪ್ರಕಲ್ಪನೆ, ಊಹೆಗಳನ್ನ ಮಾಡಿ ಚಿಂತನೆಯನ್ನ ಮಾಡ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಮಕ್ಕಳು ಒಂದು ಹಂತದಿಂದ ಇನ್ನೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯನ್ನು ಪಿಯಾಜೆ ಅವರು ಈ ರೀತಿ ವಿವರಿಸಿದ್ದಾರೆ. ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ, ಒಂದು ಹಂತದಿಂದ ಇನ್ನೊಂದು ಹಂತದಕ್ಕೆ ಆಲೋಚನಾ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆ. ನೆಕ್ಸ್ಟ್ 18ನೇ ಪ್ರಶ್ನೆ, ವೈಗಾಸ್ಕಿ ಅವರ ಪ್ರಕಾರ ಕಲಿಕೆಯ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆ ಎಂದರೆ? ಕಲಿಕೆಯ ಸಂಭವನೀಯ ವಲಯದ ಪರಿಕಲ್ಪನೆ ಕಡಿಮೆ ಜ್ಞಾನ ಹೊಂದಿರುವ ಮತ್ತು ಹೆಚ್ಚು ಜ್ಞಾನ ಹೊಂದಿರುವ ಮಗು ಅಥವಾ ವಯಸ್ಕರ ನಡುವಿನ ಸಾಮಾಜಿಕ ಚಟುವಟಿಕೆ. ಕಲಿಕೆಯ ಸಂಭವನೀಯ ವಿಕಾಸ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಅಂತ ಕರೆಯುವಂಥದ್ದು. ಇದೇನು ಕಡಿಮೆ ಜ್ಞಾನವನ್ನು ಹೊಂದಿರುವ ಮತ್ತು ಹೆಚ್ಚು ಜ್ಞಾನವನ್ನು ಹೊಂದಿರುವ ಮಗು ಅಥವಾ ವಯಸ್ಕರ ನಡುವಿನ ಒಂದು ಚಟುವಟಿಕೆಯಾಗಿದೆ. ನೆಕ್ಸ್ಟ್, ಶಿಕ್ಷಕ ತನ್ನ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ವಿದ್ಯಾರ್ಥಿಯ ಕೌಶಲ್ಯದ ಮಟ್ಟಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ. ಶಿಕ್ಷಕ ತನ್ನ ಬೆಂಬಲ ಮತ್ತು ಮಾರ್ಗದರ್ಶನವನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವುದನ್ನು ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಪೂರ್ವ ಬಾಲ್ಯದಲ್ಲಿ ಕಂಡುಬರುವ ಮನೋಸಾಮಾಜಿಕ ಸಂಘರ್ಷ, ಸ್ವಾಯತ್ತತೆ, ನಾಚಿಕೆ ಮತ್ತು ಸಂಶಯ ಪೂರ್ವ ಬಾಲ್ಯದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್, ಕಲಿಕಾರ್ಥಿಯ ಸ್ವಯಂ ನಿಯಂತ್ರಣವು ಸೂಚಿಸುವುದು ತನ್ನ ಕಲಿಕೆಯನ್ನು ತಾವೇ ಮೇಲುಸ್ತುವಾರಿಯನ್ನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ. ಸ್ವಯಂ ನಿಯಂತ್ರಣ ಅನ್ನುವಂಥದ್ದು ತಾವು ಏನನ್ನ ಕಲ್ತಿದ್ದೇವೆ, ಹೇಗೆ ಕಲಿಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಮೇಲುಸ್ತುವಾರಿಯನ್ನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ. ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಪಾತ್ರ ಪರಸ್ಪರಾವಲಂಬಿತ ಮತ್ತು ಅಸಮ್ಮಿತ. ಸಂಭವನೀಯ ವಿಕಾಸ ವಲಯದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಅವಲಂಬಿತರಾಗಿ ಇರುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ, ಕೊಹಲ್ಬರ್ಗ್ ರವರ ಪ್ರಕಾರ ಮಕ್ಕಳು ಸರಿ ತಪ್ಪು ಬಗ್ಗೆ ಆಲೋಚಿಸುವುದು ಭಿನ್ನ ವಯಸ್ಸಿನಲ್ಲಿ ಭಿನ್ನವಾಗಿ. ಪ್ರಾಥಮಿಕ ಶಾಲಾ ಹಂತದಲ್ಲಿ ಸರಿ ತಪ್ಪುಗಳ ಬಗ್ಗೆ ಒಂದು ರೀತಿಯಾಗಿ ಯೋಚಿಸಿದ್ರೆ ಪ್ರೌಢ ಹಂತದಲ್ಲಿ ಒಂದು ರೀತಿಯಾಗಿ ಯೋಚನೆಯನ್ನ ಮಾಡ್ತಾರೆ. ಇನ್ನು ವಯಸ್ಕ ಹಂತಕ್ಕೆ ತಲುಪಿದ ಲಕ್ಷಣ ಅವರ ಸರಿ ತಪ್ಪುಗಳ ಒಂದು ಯೋಚನೆ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಮಾನವನಲ್ಲುಂಟಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಹೀಗೆನ್ನುವರು. ಬೆಳವಣಿಗೆ, ಆಲ್ರೆಡಿ ಬೆಳವಣಿಗೆ ಮತ್ತು ವಿಕಾಸವನ್ನ ಹೇಳಿದ್ದೇನೆ ನಾನು. ಪರಿಮಾಣಾತ್ಮಕ, ಇದನ್ನ ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆ ಬೆಳವಣಿಗೆಯನ್ನ, ಆದರೆ ವಿಕಾಸ ಅನ್ನುವಂಥದ್ದು ಗುಣಾತ್ಮಕನೂ ಹೌದು ಪರಿಮಾಣಾತ್ಮಕನೂ ಹೌದು. ವಿಕಾಸ ಬೆಳವಣಿಗೆಯನ್ನು ಸಹ ಒಳಗೊಂಡಿರೋದ್ರಿಂದ ಅದು ಪರಿಮಾಣಾತ್ಮಕ ಆಗಿದೆ. ವಿಕಾಸ ಹೇಳುವಂಥದ್ದು ಬೇಸಿಕಲಿ ಗುಣಾತ್ಮಕ ಆಗಿ ಇರುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ, ವಿಕಾಸ ದೇಹದ ಕೇಂದ್ರ ಭಾಗದಿಂದ ಆರಂಭಿಸಿ ಒಂದು ಕಡೆಗೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಅನುಗುಣವಾಗಿದೆ? ಕೇಂದ್ರ ಪರಿಧಿ ಅಭಿಮುಖ, ಪ್ರಾಕ್ಸಿಮೋ ಡಿಸ್ಟಲ್ ಅಂತ, ಕೇಂದ್ರ ಪರಿಧಿ ಅಭಿಮುಖ. ಸಫೆಲೋಕಾರ್ಡಲ್, ಇನ್ನೊಂದು ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಹೇಳಿದಂತೆ ಕೇಂದ್ರ ಪರಿಧಿ ಅಭಿಮುಖವಾಗಿ ಕಂಡುಬರುತ್ತೆ.
ಒಟ್ಟು 25 ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ನೋಡ್ತಾ ಹೋಗೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.